ನಮಸ್ಕಾರ ಸ್ನೇಹಿತರೆ. ನಮ್ಮ ಸಮಾಜದಲ್ಲಿ ಒಂದು ಸಾಮಾನ್ಯ ಪ್ರಶ್ನೆ ಇದೆ. ಮಕ್ಕಳು ದೊಡ್ಡವರಾಗಬೇಕು, ಆದರೆ ಒತ್ತಡ ಬೇಕಾ? ಪೋಷಕರು ಮಕ್ಕಳ ಭವಿಷ್ಯಕ್ಕಾಗಿ ಒತ್ತಡ ಹಾಕುತ್ತಾರೆ, ಆದರೆ ಆ ಒತ್ತಡ ಮಕ್ಕಳ ಕನಸನ್ನೇ ಮುರಿದು ಬಿಡುತ್ತಿದೆಯಾ? ಇವತ್ತಿನ ವಿಡಿಯೋದಲ್ಲಿ ಅದನ್ನೇ ಚರ್ಚಿಸೋಣ. ಪೋಷಕರು ಒತ್ತಡ ಹಾಕೋದು ಕೆಟ್ಟ ಉದ್ದೇಶದಿಂದಲ್ಲ. ಅವರು ಅನುಭವಿಸಿದ ಕಷ್ಟಗಳು, ಸಮಾಜದ ಮಾತುಗಳು ಹಾಗೂ ನಮ್ಮ ಮಗು ನಮಗಿಂತ ಮುಂದೆ ಹೋಗಬೇಕು ಅನ್ನೋ ಆಸೆಯಿಂದ ಇವೆಲ್ಲ ಕಾರಣ. ಆದರೆ ಪ್ರಶ್ನೆ ಏನೆಂದರೆ, ಆ ಒತ್ತಡ ಮಕ್ಕಳಿಗೆ ಸಹಾಯ ಮಾಡುತ್ತಿದೆಯಾ ಅಥವಾ ಹಾನಿ ಮಾಡುತ್ತಿದೆಯಾ ನೋಡೋಣ. ಅತಿಯಾದ ಒತ್ತಡದಿಂದ ಮಕ್ಕಳು ಆತ್ಮವಿಶ್ವಾಸವನ್ನೇ ಕಳೆದುಕೊಳ್ಳುತ್ತಾರೆ. ತಮ್ಮ ಆಸಕ್ತಿ ಹೇಳಲು ಹೆದರುತ್ತಾರೆ, ಭಯದಲ್ಲೇ ಓದುತ್ತಾರೆ. ಕೆಲವೊಮ್ಮೆ ಮಾನಸಿಕ ಸಮಸ್ಯೆಗಳಿಗೂ ಒಳಗಾಗುತ್ತಾರೆ. ಮಗು ಓದುತ್ತಿರುವುದು ಅಂಕಗಳಿಗಲ್ಲ, ಅವರ ಜೀವನಕ್ಕಾಗಿ. ಬನ್ನಿ ತಿಳಿಯೋಣ ಒತ್ತಡ ಮತ್ತು ಪ್ರೇರಣೆ ನಡುವಿನ ವ್ಯತ್ಯಾಸ. ಒತ್ತಡ: ಇದನ್ನೇ ಮಾಡಬೇಕು, ಇಲ್ಲಾಂದರೆ ನೀನು ಜೀವನದಲ್ಲಿ ಹಾಳು. ಪ್ರೇರಣೆ: ನಿನ್ನ ಆಸಕ್ತಿ ಏನು? ನಾವು ನಿನ್ನ ಜೊತೆಯಲ್ಲಿ ಇದ್ದೀವಿ. ಪ್ರೇರಣೆ ಮಕ್ಕಳನ್ನು ಬೆಳೆಸುತ್ತದೆ, ಒತ್ತಡ ಮಕ್ಕಳನ್ನು ಮುರಿದು ಬಿಡುತ್ತದೆ. ಹಾಗಾದರೆ ಪೋಷಕರು ಏನು ಮಾಡಬೇಕು? ಪೋಷಕರು ಈ ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕು. ಪ್ರತಿಯೊಬ್ಬ ಮಗು ವಿಭಿನ್ನ. ಅಂಕಗಳೇ ಯಶಸ್ಸಿನ ಅಳತೆಯಲ್ಲ. ಆಸಕ್ತಿ, ಮಾರ್ಗದರ್ಶನ ನಿಜವಾದ ಯಶಸ್ಸು. ಮಕ್ಕಳ ಮಾತು ಕೇಳಿ, ಅವರ ಕನಸಿಗೆ ಬೆಂಬಲ ನೀಡಿ, ಅವರ ಸ್ನೇಹಿತರೆ, ಮಕ್ಕಳ ಭವಿಷ್ಯ ಒತ್ತಡದಿಂದಲ್ಲ, ಬೆಂಬಲದಿಂದ ನಿರ್ಮಾಣವಾಗುತ್ತದೆ. ಪೋಷಕರಾಗಿ ನಾವು ಮಕ್ಕಳಿಗೆ ದಾರಿ ತೋರಿಸಬೇಕು, ದಬ್ಬಾಳಿಕೆಯಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಪೋಷಕರು ನೋಡಬೇಕು ಅನಿಸಿದರೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆಯಿರಿ. ಮತ್ತಷ್ಟು ಶಿಕ್ಷಣ ಮತ್ತು ಜೀವನದ ಸತ್ಯಗಳಿಗಾಗಿ ಸೇಟು ಎಜುಕೇಷನ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅನ್ನೋವರೆಗೂ ಬಾಯ್ ಫ್ರೆಂಡ್ಸ್.